ಸಿಂಹರಾಶಿ ಈ ದಿವಸ ಬರೀ ನಕಾರಾತ್ಮಕವಾದಂತಹ ಚಿಂತನೆಗಳು ನಿಮ್ಮ ಮುಂದೆ ಬರ್ತಕ್ಕಂಥದ್ದಾಗತ್ತೆ. ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ದೊಡ್ಡ ಆತಂಕಕ್ಕೊಳಗಾಗ್ತಾರೆ. ನಿಮ್ಮ ನಡೆ ನುಡಿ, ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ, ನಿಮ್ಮ ಮಾತುಗಳು, ನಿಮ್ಮ ವರ್ತನೆ ಇವೆಲ್ಲವೂ ಕೂಡ ಅದನ್ನು ಅವಲಂಬಿಸಿರುತ್ತೆ. ಬೇರೆಯವರಿಗೆ ಗಾಬರಿ ಆಗ್ತಕ್ಕಂಥದ್ದು, ಹೆದರಿಕೆ ಆಗ್ತಕ್ಕಂತಹ ರೀತಿಯಲ್ಲಿ ನೀವು ನಡ್ಕೊಳ್ತೀರಿ ಅಂತ ಅರ್ಥ. ಹಣದ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರಬಹುದು, ಸರಿಯಾಗಿ ಗಮನಿಸ್ಕೊಳ್ಳಿ. ದಾಂಪತ್ಯದಲ್ಲಿ ವೈಮನಸ್ಯ ಬರದೇ ಇರುವ ಹಾಗೆ ನೋಡ್ಕೊಳ್ಳಿ. ಸಿಟ್ಟಿನಿಂದಲೇ ಏನೋ ಅನರ್ಥವಾದರೆ ಕುಟುಂಬದಲ್ಲೂ ಕೂಡ ಮಾನಸಿಕವಾದಂತಹ ಒಂದು ನೋವು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಹಳೆಯ ಲೆಕ್ಕದಿಂದ, ಹಳೆಯ ವಿಚಾರಗಳಿಂದ ಮನಸ್ಸಿಗೆ ಬೇಸರವಾಗುತ್ತೆ. ಎಲ್ಲವನ್ನೂ ಕೂಡ ಮರ್ತಿರ್ತೀರಿ, ಇದು ಆಯಿತು ಅಂತ ಹೇಳಿ. ಆದರೆ ಪುನಃ ಅದೇ ಜ್ಞಾಪಕಕ್ಕೆ ಬಂದಾಗ, ಆ ವಿಚಾರಗಳು ಮನೆಯಲ್ಲಿ ಮುನ್ನೆಲೆಗೆ ಬಂದಾಗ ಮತ್ತೆ ಎಲ್ಲವನ್ನೂ ಕೂಡ ಕೆದಕಿ ಪ್ರಶ್ನೆ ಮಾಡ್ತಕ್ಕಂತಹ ಪರಿಸ್ಥಿತಿ, ಒಬ್ಬರಿಗೊಬ್ಬರಿಗೆ ಮನಸ್ತಾಪಗಳು ಆಗುವಂಥದ್ದು ಸಹಜ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಧನಾತ್ಮಕವಾದಂತಹ ಚಿಂತನೆಗಳು ನಿಮಗೆ ಈ ದಿವಸ ಬರುವುದಿಲ್ಲ. ಎಲ್ಲ ಯಾವುದೋ ಒಂದು ಕೆಲಸವನ್ನು ನಾನು ಮಾಡ್ತೀನಿ, ಇದರಿಂದ ಏನಾರು ಆಗಿಬಿಟ್ರೆ ಅಂತ ಹೇಳಿ ಕೆಲಸಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು. ಕೆಲಸವನ್ನು ಪ್ರಾರಂಭ ಮಾಡಬೇಕು ಅನ್ನೋ ಟೈಮ್ನಲ್ಲಿ ಇದು ಬೇಡಪ್ಪ, ಏನಾರು ಆಗಿಬಿಟ್ರೆ ಅಂತ ಹೇಳಿ ಕೈ ಬಿಡ್ತಕ್ಕಂಥದ್ದು. ಈ ರೀತಿಯ ಹಿಂಜರಿಕೆ ನಿಮ್ಮನ್ನು ಬಲವಾಗಿ ಕಾಡುವಂತಹ ದಿವಸವಾಗುತ್ತೆ. ಕುಟುಂಬದ ಎಲ್ಲ ಸದಸ್ಯರೂ ಕೂಡ ಸಂತೋಷವಾಗಿರ್ತಕ್ಕಂತಹ ದಿವಸ. ಆದರೆ ನಿಮ್ಮಿಂದ ಆ ಸಂತೋಷಕ್ಕೆ ಭಂಗ ಬರಬಾರದು ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಳಿ. ಕಾರ್ಯಕ್ಷೇತ್ರದಲ್ಲಿ ಸಿಹಿ ಸುದ್ದಿಯನ್ನು ನೋಡ್ತೀರಿ, ಆದರೆ ದುರದೃಷ್ಟವೋ ಏನೋ ಅದನ್ನು ಅನುಭವಿಸುವಂತಹ ಯೋಗ ಮಾತ್ರ ಇರೋದಿಲ್ಲ. ಒಳ್ಳೆಯ ಸಂದರ್ಭಗಳು ಬರುತ್ತೆ, ಆದರೆ ನಿಮ್ಮ ವೈಯಕ್ತಿಕವಾದ ಯಾವುದೋ ಸಮಸ್ಯೆ ನಿಮಗೆ ಅದಕ್ಕೆ ಅಡ್ಡಿಯನ್ನು ಮಾಡಬಹುದು. ಸಾಯಂಕಾಲದ ಹೊತ್ತಿಗೆ ನಿಮ್ಮ ಅದೃಷ್ಟ ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ. ಹಗಲೆಲ್ಲ ನೀವೇನು ಸಂತೋಷ ಪಡ್ತೀರಿ, ಯಾವುದನ್ನು ಸ್ವೀಕರಿಸ್ತೀರಿ, ಯಾವುದನ್ನು ನೋಡ್ತೀರಿ, ಕೇಳ್ತೀರಿ, ಅನುಭವಿಸ್ತೀರಿ, ಅಷ್ಟು ಮಾತ್ರ. ಸಾಯಂಕಾಲಕ್ಕೆ ಇವೆಲ್ಲ ವಿರುದ್ಧವಾಗುತ್ತೆ. ಒಳ್ಳೆಯದು ಯಾವುದಿದೆಯೋ ಅವೆಲ್ಲ ನಿಮಗೆ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಎಚ್ಚರವನ್ನು ವಹಿಸಿ ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಮಾನಸಿಕವಾದಂತಹ ನೆಮ್ಮದಿಯನ್ನು ಕೊಡುವಂತ ಪ್ರಾರ್ಥಿಸಿ ಶುಭವಾಗಿ. ತುಲಾರಾಶಿ, ಕಷ್ಟಪಟ್ಟು ಮಾಡಿದಂತಹ ಕೆಲಸ, ಹಾಗೆ ತುಂಬ ಪರಿಶ್ರಮದಿಂದ ಮಾಡಿದಂತಹ ಕೆಲಸ ಪರಿಪೂರ್ಣವಾಗಿ ಫಲವನ್ನು ಕೊಡದೇ ಇದ್ದಾಗ ಮಾನಸಿಕವಾಗಿ ಸಹಜವಾಗಿ ಬೇಜಾರಾಗ್ತಕ್ಕಂಥದ್ದು. ಆದರೆ ಆ ನೋವಿದೆಯಲ್ಲ, ಅದು ತುಂಬ ಕಾಡುವಂಥದ್ದಾಗುತ್ತೆ. ನಾನು ಇಷ್ಟೆಲ್ಲ ಕಷ್ಟಪಡಬೇಕಾಗಿತ್ತಾ, ಯಾಕೆ ಬೇಕಾಗಿತ್ತು ಅನ್ನುವಂಥದ್ದನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ತೀರಿ. ಹಣ ಖರ್ಚು, ಆರೋಗ್ಯದ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಅಲ್ಪ ಸ್ವಲ್ಪ ಕೂಡಿಟ್ಟಿದ್ದಂತಹ ಹಣವೂ ಕೂಡ ಔಷಧಕ್ಕೋ ಅಥವಾ ಆಸ್ಪತ್ರೆಗೋ ಖರ್ಚಾಗುವಂತಹ ಸಾಧ್ಯತೆ. ಎಚ್ಚರಿಕೆ ವಹಿಸಿ. ಮಹಿಳೆಯರ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಕಾಣುತ್ತೆ. ತುಂಬ ಕಷ್ಟಪಡಬೇಕಾದಂಥದ್ದು. ಕುಟುಂಬದಲ್ಲಿ ನಂಬಿಕೆ ಕಡಿಮೆ ಆಗುತ್ತೆ. ಯಾರ ಬಗ್ಗೆನೂ ಕೂಡ ನಂಬಿಕೆ ಉಳಿಯೋದಿಲ್ಲ. ನಾನು ಎಷ್ಟು ಕಷ್ಟದಲ್ಲಿದ್ದೀನಿ, ನನ್ನ ಕಷ್ಟಕ್ಕೆ ಯಾರೂ ಆಗಲ್ಲ ಅಂತಾದರೆ, ಗೊತ್ತಿದ್ದು ನನಗೆ ಸಹಾಯ ಸಹಕಾರಗಳನ್ನು ನೀಡಲ್ಲ ಅಂತಾದರೆ, ಯಾವುದಕ್ಕೂ ಪ್ರೋತ್ಸಾಹಗಳನ್ನು ಕೊಡಲ್ಲ ಅಂತಾದರೆ ಏನು ಪ್ರಯೋಜನ ಅಂತ ಹೇಳಿ ನೋವನ್ನು ಪಡ್ತೀರಿ. ಧನ್ವಂತರಿ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆರೋಗ್ಯದಲ್ಲಿರ್ತಕ್ಕಂತಹ ವ್ಯತ್ಯಯಗಳು ಸರಿಯಾಗಲಿ, ನೀವು ಆ ದೇವತಾ ಅನುಗ್ರಹದಿಂದ ಉತ್ತಮವಾದಂತಹ ರೀತಿಯಲ್ಲಿ ಈ ದಿವಸವನ್ನು ಕಳೆಯುವ ಹಾಗಾಗಲಿ ಶುಭವಾಗಿ. ವೃಶ್ಚಿಕ ರಾಶಿ, ಸ್ನೇಹಿತರ ಮಧ್ಯದಲ್ಲಿ, ಕೌಟುಂಬಿಕವಾಗಿ, ಬಂಧುಗಳಲ್ಲಿ ಯಾವುದಾದರೂ ಸಂಬಂಧಗಳು ಮುರಿದು ಬಿದ್ದಿದ್ದರೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ನೇರ್ಪು ಮಾಡ್ತಕ್ಕಂತಹ ಒಂದು ಯೋಗ ನಿಮ್ಮ ಕೈಯಲ್ಲಿರುತ್ತೆ. ಅದಕ್ಕೆ ಅವಕಾಶಗಳು ನಿಮಗೆ ಒದಗಿ ಬರ್ತಕ್ಕಂಥದ್ದು. ಒಳ್ಳೆಯ ಕೆಲಸವನ್ನು ಮಾಡಿ ಹಲವರಿಗೆ ಅದರಿಂದ ಅನುಕೂಲವಾಗಲಿ, ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗಲಿ, ಲೋಕ ಮೆಚ್ಚುವಂತಹ, ಜನ ಮೆಚ್ಚುವಂತಹ ಕೆಲಸದಿಂದ ನಿಮ್ಮ ಗೌರವವೂ ಕೂಡ ಹೆಚ್ಚಾಗಲಿ ಅನ್ನುವಂತಹ ಆಶಯ. ಕೆಲಸವನ್ನು ಅದು ಯಾವುದೇ ಇರಲಿ, ಇದು ಏನು ಸಣ್ಣ ಕೆಲಸ ಅನ್ನುವಂತಹ ಅಲ್ಪ ಭಾವನೆ ಇದೆಯಲ್ಲ, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಶ್ರದ್ಧೆಯಿಂದ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ ಉತ್ತಮವಾದಂತಹ ಫಲವನ್ನು ನಿರೀಕ್ಷೆ ಮಾಡಬಹುದು. ನೀವು ಯೋಚನೆ ಮಾಡಿದಂತಹ ಎಲ್ಲ ಕೆಲಸಗಳು ಪೂರ್ಣ ಆಗುವಂಥದ್ದು. ಇದನ್ನು ಯೋಗ, ಅದೃಷ್ಟ, ಭಗವಂತನ ಅನುಗ್ರಹ ಅಂತ ಹೇಳಿ ಕರೆಯುವಂಥದ್ದು. ಪ್ರೇಮಿಗಳಿಗೆ ತುಂಬ ಅಪಾಯಕಾರಿಯಾದಂತಹ ದಿವಸ. ಯಾವುದೋ ಪ್ರಯಾಣಕ್ಕೋ ಪ್ರವಾಸಕ್ಕೋ ಮುಂದಾಗ್ತಕ್ಕಂಥದ್ದು, ಅಲ್ಲಿ ಕಷ್ಟ ನಷ್ಟಗಳನ್ನು, ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಇದು ಯಾವುದೂ ಕೂಡ ಆಗಬಾರ್ದು. ಮುನ್ನೆಚ್ಚರಿಕೆ ಇರಲಿ. ಹೊಸ ಕೆಲಸವನ್ನು ಆರಂಭ ಮಾಡೋದಕ್ಕೆ
ಅಂದರೆ ಅರ್ಥಾತ್ ಸಂಕಲ್ಪ ಮಾಡಿ ಮುಂದಿನ ದಿನಮಾನದಲ್ಲಿ ಆ ಕೆಲಸವನ್ನು ನಾನು ಮುಂದುವರಿಸ್ತೀನಿ ಅಂತ ಹೇಳಿ ಅಂದುಕೊಳ್ಳೋದಕ್ಕೆ, ಆ ರೀತಿಯ ಒಂದು ಸಂಕಲ್ಪ ಮಾಡೋದಕ್ಕೆ ಅದ್ಭುತವಾದಂತಹ ದಿವಸ ಇದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.